अयि भो मम प्रियाः छात्राः, अद्य पुनः अलङ्कारस्य पाठः एव अनुवर्तते। कोऽयम् अलङ्कारः इति अस्माभिः पूर्वमधीतं दण्डिना कथितं खलु, काव्यशोभाकरान् धर्मान् अलङ्कारान् प्रचक्षते इति। काव्यस्य शोभां यः आतनोति सः अलङ्कारः, तादृशः धर्मः अलङ्कारः इति दण्डी अकथयत्। एतादृशानाम् अलङ्काराणां मध्ये विशेषतः अर्थालङ्कारस्य प्राशस्त्यं वर्तते इति कारणतः अर्थालङ्काराः अस्माभिः आरब्धाः सन्ति। तेषु अर्थालङ्कारेषु उपमाद्यलङ्कारः अस्माभिः अधीतः। उपमालङ्कारः समाप्तः, अनन्वयालङ्कारः समाप्तः, उपमेयोपमालङ्कारः समाप्तः इत्यादयः अलङ्काराः पाठिताः सन्ति अस्माभिः। अतः अद्य अर्थान्तरन्यासः इति कश्चन अलङ्कारः पाठ्यते। अर्थान्तरस्य न्यासः अर्थान्तरन्यासः इति भवति। एकस्य अर्थस्य प्रतिपादनसन्दर्भे अर्थान्तरस्य प्रतिष्ठापनं यः भवति सः अर्थान्तरन्यासः अलङ्कारः इति सामान्यतः वक्तुं शक्नुमः। अर्थान्तरन्यास अलङ्कारस्य किं लक्षणं? प्रथमं लक्षणम् अस्माभिः अधीतव्यं भवति। कथम् उक्तिरर्थान्तरन्यासः स्यात् सामान्यविशेषयोः इति। अर्थान्तरन्यासस्य विवरणम् एवं भवति, लक्षणम् एवं भवति। सामान्यविशेषयोः उक्तिः अर्थान्तरन्यासः इति। सामान्यस्य उक्तिः, उक्तिः नाम कथनम् इत्यर्थः। विशेषस्य च उक्तिः अर्थान्तरन्यासः भवति। कथं तत् सामान्य उक्तिः अर्थान्तरन्यासः, विशेषोक्तिश्च अर्थान्तरन्यासः इति? ಈ ವಿಷಯವನ್ನು, ಅರ್ಥಾಂತರನ್ಯಾಸ ಎಂಬ ಅಲಂಕಾರದ ಲಕ್ಷಣವನ್ನು ನಾವು ಅಧ್ಯಯನ ಮಾಡಿದಾಗ ಸಾಮಾನ್ಯ ಮತ್ತು ವಿಶೇಷ ಉಕ್ತಿಗಳು ಅರ್ಥಾಂತರನ್ಯಾಸ ಅಲಂಕಾರವಾಗುತ್ತದೆ ಎಂದು ಹೇಳಿದ ಹಾಗಾಯಿತು. ಹೇಗೆ ಎನ್ನುವುದನ್ನು ಉದಾಹರಣೆ ಸಹಿತವಾಗಿ ನಾವು ಸಮರ್ಥನೆ ಮಾಡಿದರೆ ಅದು ಸ್ಪಷ್ಟವಾಗ್ತದೆ ಎಂಬ ದೃಷ್ಟಿಯಿಂದ ಉದಾಹರಣೆಯನ್ನು ನೋಡೋಣ. ಪ್ರಥಮಂ ಉದಾಹರಣಂ ವರ್ತತೆ ಹನುಮಾನಬ್ಧಿಮತರತ್ ದುಷ್ಕರಂ ಕಿಂ ಮಹಾತ್ಮನಾಂ ಅಂತ. ಹನುಮಾನ್ ಅಬ್ಧಿಂ ಅತರತ್ ದುಷ್ಕರಂ ಕಿಂ ಮಹಾತ್ಮನಾಂ ಇತಿ ಪದಚ್ಛೇದಃ. ಅನ್ವಯಃ ಏವಂ ಭವತಿ. ಹನುಮಾನ್ ಅಬ್ಧಿಂ ಅತರತ್ ಮಹಾತ್ಮನಾಂ ದುಷ್ಕರಂ ಕಿಂ ಇತಿ. ಇದರ ಅರ್ಥ ನಾವು ಗ್ರಹಿಸಿದರೆ, ಹನುಮಂತನು ಸಮುದ್ರವನ್ನು, ಅಬ್ಧಿ ಸಮುದ್ರ, ಸಮುದ್ರವನ್ನು ಅತರತ್ ದಾಟಿದನು ಅಂತರ್ಥ. ಮೊದಲನೇ ವಾಕ್ಯ. ಮಹಾತ್ಮನಾಂ ಅಸಾಧ್ಯಂ ಕಿಂ ಎಂಬುದು ಎರಡನೇ ವಾಕ್ಯ. ಮಹಾತ್ಮರಿಗೆ ಅಸಾಧ್ಯವಾದದ್ದು ಯಾವುದಿದೆ ಅಂತ. ಈ ಎರಡು ವಾಕ್ಯಗಳನ್ನು, ಉಕ್ತಿಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಹನುಮಂತನು ಸಮುದ್ರವನ್ನು ದಾಟಿದನು ಎಂಬುದು ವಿಶೇಷವಾದ ಉಕ್ತಿ. ವಿಶೇಷ ಉಕ್ತಿ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ಘಟನೆಯನ್ನು ಹೇಳಿದರೆ ಅದು ವಿಶೇಷ ಉಕ್ತಿ ಆಗತ್ತೆ. ಸಾಮಾನ್ಯ ಉಕ್ತಿ ಅಂತಂದರೆ ಎಲ್ಲರಿಗೂ ಅನ್ವಯವಾಗುವಂತಹ ಸಾಮಾನ್ಯ ನಿಯಮಗಳನ್ನು ಸಾಮಾನ್ಯ ಉಕ್ತಿ ಎಂದು ಕರೆಯುತ್ತೇವೆ. ಹನುಮಂತನು ಸಮುದ್ರವನ್ನು ದಾಟಿದನು ಎಂಬುದು ವಿಶೇಷ ಉಕ್ತಿ. ಈ ವಿಶೇಷ ಉಕ್ತಿಯನ್ನು, ವಿಶೇಷ ಕಥನವನ್ನು ಸಾಮಾನ್ಯ ಉಕ್ತಿಯಿಂದ, ಸಾಮಾನ್ಯ ಕಥನದಿಂದ ಸಮರ್ಥನೆ ಮಾಡ್ತೇವೆ. ಹೇಗೆ? ಮಹಾತ್ಮರಿಗೆ ಅಸಾಧ್ಯವಾದದ್ದು ಯಾವುದಿದೆ ಅಂತರ್ಥ. ಅಂದರೆ ಮಹಾತ್ಮರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹನುಮಂತ ಒಬ್ಬ ಮಹಾತ್ಮ, ಆದ್ದರಿಂದ
ಅವನು ಅಸಾಧ್ಯವಾದ ಸಮುದ್ರವನ್ನು ಲಂಘಿಸಿ ಸಾಧ್ಯವಾಗಿ ಮಾಡಿದ ಎಂದರ್ಥ. ಹೀಗೆ ವಿಶೇಷ ಉಕ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ವಿಶೇಷ ಉಕ್ತಿಗೆ ಸಮರ್ಥನೆಯಾಗಿ ಸಾಮಾನ್ಯ ಉಕ್ತಿಯನ್ನು ಹೇಳಿದಾಗ ಅದು ಒಂದು ವಿಧವಾದಂತಹ ಅರ್ಥಾಂತರನ್ಯಾಸ ಅಲಂಕಾರ ಆಗತ್ತೆ. ಅತಃ ಹನುಮಾನ್ ಸಮುದ್ರಂ ಅತರತ್ ಮಹಾತ್ಮನಾಂ ಅಸಾಧ್ಯಂ ಕಿಂ ಕಿಮಪಿ ನಾಸ್ತಿ ಇತಿ ಅರ್ಥಃ. ಇದು ಅರ್ಥಾಂತರನ್ಯಾಸ, ವಿಶೇಷ ಉಕ್ತಿಯನ್ನು ಸಾಮಾನ್ಯ ಉಕ್ತಿಯಿಂದ ಸಮರ್ಥನೆ ಮಾಡಿದಂತಹ ಅರ್ಥಾಂತರನ್ಯಾಸ ಅಂತ ಇತ್ತು. ಇನ್ನೊಂದು ಮುಖದ ಅರ್ಥಾಂತರನ್ಯಾಸವನ್ನು ಅವಲೋಕನ ಮಾಡಿದರೆ ಅದಕ್ಕೂ ಉದಾಹರಣೆಯನ್ನೇ ಮುಂದಿಟ್ಟು ತಮ್ಮ ಮುಂದೆ ಅದನ್ನು ವಿಶದೀಕರಿಸಿದಾಗ ಅದು ಹೆಚ್ಚು ಸ್ಪಷ್ಟವಾಗತ್ತೆ ಅಂತ ಉದಾಹರಣೆಯನ್ನೇ ಮೊದಲು ತೋರಿಸ್ತಾ ಇದ್ದೇನೆ. ಗುಣವದ್ವಸ್ತು ಸಂಸರ್ಗಾತ್ ಯಾತಿ ಸ್ವಲ್ಪೋಪಿ ಗೌರವಂ ಪುಷ್ಪಮಾಲಾನುಷಂಗೇಣ ಸೂತ್ರಂ ಶಿರಸಿ ಧಾರ್ಯತೆ ಇತ್ಯೇಕಃ ಶ್ಲೋಕಃ. ಅರ್ಥಾಂತರನ್ಯಾಸ ಭೂಯಿಷ್ಠಃ ಅಯಂ ಶ್ಲೋಕಃ ಇತಿ ವದಾಮಃ. ಕಥಂ ಅಸ್ಯ ಅರ್ಥಃ ಭವತಿ ಅರ್ಥಾಂತರನ್ಯಾಸ ಅಲಂಕಾರ ಸಮರ್ಥನೆ ಇತ್ಯುಕ್ತೆ ಗುಣವದ್ವಸ್ತು ಸಂಸರ್ಗಾತ್ ಯಾತಿ ಸ್ವಲ್ಪಃ ಅಪಿ ಗೌರವಂ ಪುಷ್ಪಮಾಲಾನುಷಂಗೇಣ ಸೂತ್ರಂ ಶಿರಸಿ ಧಾರ್ಯತೆ ಇತಿ. ಅನ್ವಯಂ ಪಶ್ಯಾಮಃ. ಗುಣವದ್ವಸ್ತು ಸಂಸರ್ಗಾತ್ ಅಲ್ಪಃ ಅಪಿ ಗೌರವಂ ಯಾತಿ ಇತಿ ಏಕಾ ಉಕ್ತಿಃ. ಗುಣವದ್ವಸ್ತು ಸಂಸರ್ಗಾತ್ ಅಲ್ಪಃ ಅಪಿ ಗೌರವಂ ಯಾತಿ ಪುಷ್ಪಮಾಲಾನುಷಂಗೇಣ ಸೂತ್ರಂ ಶಿರಸಿ ಧಾರ್ಯತೆ ಇತಿ ದ್ವಿತೀಯ ಉಕ್ತಿಃ. ಅತ್ರ ಅಸ್ಮಿನ್ ಉದಾಹರಣೆ ಪ್ರಥಮಾ ಉಕ್ತಿಃ ಸಾಮಾನ್ಯೋಕ್ತಿಃ ಇತಿ ಉಚ್ಯತೆ. ಸ್ಯಾತ್ ಸಾಮಾನ್ಯ ವಿಶೇಷಯೋಃ ಇತಿ ಲಕ್ಷಣೆ ವರ್ತತೆ ಖಲು ಸಾಮಾನ್ಯ ಉಕ್ತಿಃ. ಕಥಂ? ಗುಣವುಳ್ಳ ವಸ್ತುವಿನ ಸಂಸರ್ಗದಿಂದ, ಸಹವಾಸದಿಂದ, ಸಾಹಚರ್ಯದಿಂದ ಸ್ವಲ್ಪ ಅಪಿ ಅಲ್ಪನೂ ಕೂಡ, ಕನಿಷ್ಠನೂ ಕೂಡ ಗೌರವಂ ಯಾತಿ ಗೌರವವನ್ನು ಹೊಂದುತ್ತಾನೆ ಅಂತ ಅರ್ಥ. ಸಾಮಾನ್ಯವಾದ ನಿಯಮ. ಗುಣವುಳ್ಳ ವಸ್ತುವಿನ ಸಹವಾಸದಿಂದ ಅಲ್ಪನು ಗೌರವವನ್ನು ಪಡೆಯುತ್ತಾನೆ ಅಂತಾಯಿತು. ವಿಶೇಷ ಉಕ್ತಿ ಪುಷ್ಪಮಾಲಾನುಷಂಗೇಣ, ಪುಷ್ಪದ ಮಾಲೆಯ ಅನುಷಂಗದಿಂದ, ಸಹವಾಸದಿಂದ ಸೂತ್ರವೂ ಕೂಡ ಶಿರಸಿ ಧಾರ್ಯತೆ, ತಲೆಯಲ್ಲಿ ಧರಿಸಲ್ಪಡುತ್ತದೆ ಅಂತ ಅರ್ಥ. ಇಲ್ಲಿ ಸಾಮಾನ್ಯ ಉಕ್ತಿಯನ್ನು ಗುಣವುಳ್ಳ ವಸ್ತುವಿನ ಸಹವಾಸದಿಂದ ಅಲ್ಪನೂ ಗೌರವವನ್ನು ಪಡೆಯುತ್ತಾನೆ ಎಂಬುದನ್ನು ವಿಶೇಷ ಉಕ್ತಿಯ ಮುಖಾಂತರ ಹೂವಿನ ಸಹವಾಸದಿಂದ ನಾರು ಮುಡಿಯನ್ನು ಏರುತ್ತದೆ ಎಂದು ಸಮರ್ಥನೆ ಮಾಡಿರೋದ್ರಿಂದ ಇದು ಇನ್ನೊಂದು ತೆರನಾದಂತಹ ಅರ್ಥಾಂತರನ್ಯಾಸ ಅಲಂಕಾರ. ಹೀಗೆ ಅರ್ಥಾಂತರನ್ಯಾಸದ ಲಕ್ಷಣ ಆರಂಭದಲ್ಲಿ ಹೇಳಿದ್ವಿ. ಉಕ್ತಿರರ್ಥಾಂತರನ್ಯಾಸ ಸ್ಯಾತ್ ಸಾಮಾನ್ಯ ವಿಶೇಷಯೋಃ. ಎರಡು ಉದಾಹರಣೆಯನ್ನು ತೋರಿಸಿದ್ವಿ. ಇದನ್ನು ಸರಿಯಾಗಿ ಅಧ್ಯಯನ ಮಾಡ್ಕೊಂಡು ಬನ್ನಿ. ಪುನಃ ಪಶ್ಯಾಮಃ. ಧನ್ಯವಾದ.